ಅಂದ್ರೆ ಮದುವೆ ಆಗಿದ್ಯಾ? ಅದು ಬೇಡ, ಆಗಿಲ್ಲ. ಬೇಡ ಬೇಡ. ಹೇಳಿ ಅಣ್ಣ. ಇದು ನೀವು ನೇರ ಕುತ್ಕೊಂಡ್ರೆ ನಾನ್ ನೇರ ನೋಡಿ ನಿಮ್ಮ ಫೇಸ್ ನಗು ಚಿತ್ರವಾಗಿ ನಾನ್ ಚೇಂಜ್ ಮಾಡ್ತೀನಿ, ಬೆಂಕಿಯ ಚಿತ್ರ. ಆತರ ಸ್ಟೈಲ್ ನಾ ಮಾಡ್ತೀನಿ. 10 ನಿಮಿಷ ಆಗಿದೆ. ಊರೇ ಹೆತ್ತ ಮಗ. ಹೆಂಗೆ ನೀವೇ ಬರೀತೀರಿ? ಇದೆಲ್ಲ ಕೈಯಲ್ಲಿ ಬರೀತೀನಿ. ಅದು ಒಂದೊಂದು ಸ್ಟೈಲ್ ಇದೆ. ಇದೆಲ್ಲ ಇದು ಚಿಕ್ಕ ಪೇಂಟಿಂಗ್ ಇದೆ. ಬೆಂಗಳೂರು ಮಹಾಲಕ್ಷ್ಮಿ. ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್. ಅದ್ಭುತವಾಗಿ ಬರೀತೀರಣ್ಣ ನೀವು. ನೋಡಿ ಆಮೇಲೆ ಇನ್ನೊಂದು ಇದು ಸ್ವಲ್ಪ ಡಿಸೈನ್, ಇದೆಲ್ಲ ಹ್ಯಾಂಡ್ ರೈಟಿಂಗ್ ಇದೆ. ಇದು ಸ್ವಲ್ಪ ಚಿಕ್ಕ ಸೈಜ್ ಇದೆ. ಇದು ಆಕ್ಚುಲಿ ನನ್ನ ಮಾತೃಭಾಷೆ ತಮಿಳಲ್ಲಿ ಫೇಮಸ್ ಮೆಲೋಡಿ ಸಾಂಗ್ಸ್ ಅಲ್ಲಿ ಅದೇ ಲಿರಿಕ್ಸ್ ಇದೆ, ಬರೀತೆ. ಎಂತ ಅದ್ಭುತವಾಗಿದೆ ಅಕ್ಷರಗಳು. ಇದೆಲ್ಲ ಇದು ಇಂಗ್ಲಿಷ್, ಇದು ತಮಿಳ್, ಇದು ಮಲಯಾಳಂ, ಇದು ಕನ್ನಡ. ಎಷ್ಟು ಲ್ಯಾಂಗ್ವೇಜ್ ಗೊತ್ತಣ್ಣ ನಿಮ್ಗೆ? ನಮ್ಮ ಮಾತೃಭಾಷೆ ತಮಿಳ್ ಮಾತಾಡ್ತೀನಿ. ಭಾಷೆ ಇದು ಕನ್ನಡ, ಆಮೇಲೆ ಇಂಗ್ಲಿಷ್, ತಮಿಳ್, 3 ಭಾಷೆ ಮಾತ್ರ ಬರೀತೀನಿ, ಮಾತಾಡ್ತೀನಿ, ಹಾಡ್ತೀನಿ. ಈ ರೀತಿ ಬರೆದ್ಬಿಟ್ಟು ಏನ್ ಮಾಡಿರಿ ನೀವು? ಇದು ನೋಡಿ ನಾನು ಬರೀತೀನಿ. ಇಲ್ಲಿ ನೋಡಿ, ಇದು ಕವಿ. ಹೃದಯದ ಬಡಿತದಲ್ಲಿ ಯಾರದೋ ನೆನಪು, ಉಸಿರಾಡುವ ಉಸಿರಿನಲ್ಲಿ ಯಾರದೋ ಮಾತು, ಕಣ್ಣೀರಿನ ಹನಿಯಲ್ಲಿ ಯಾರದೋ ಸ್ಪರ್ಶ, ಖಂಡಿತ ಅದು ಆಷಾಢದಲ್ಲಿನ ದೆವ್ವದ ಸ್ಪರ್ಶ. ಲಾಸ್ಟ್ ಎಂತ ಅದ್ಭುತವಾಗಿ ಬರೀತೀರಣ್ಣ. ಅದು ಸ್ವಲ್ಪ ಅರ್ಥ ಆಗಿದೆ, ನಾನ್ ನೋಡಿ ಬರೀತೀನಿ. ಅದಕ್ಕೆ ಫುಲ್ ಕಂಪ್ಲೀಟ್ ಅರ್ಥ ಆಗಿಲ್ಲ. ಇದು ಇನ್ನೊಂದು ನಾನು ಉಲ್ಟಾ ಬರೀತೀನಿ. ನೀವು ಏನು ಹೇಳ್ದಿಂದ್ರೆ ಅದೇ ನಾನು ಉಲ್ಟಾ ಮಾಡ್ತೀನಿ. ಇದು ಅಪ್ಸೈಡ್ ಡೌನ್ ಕ್ಯಾಲಿಗ್ರಾಫಿ. ಇದು ನಾನು ಇಲ್ಲಿಂದ ಸ್ವಲ್ಪ ಡೌನ್ ಅಲ್ಲಿಂದ ಸೆಕೆಂಡ್ ಥರ್ಡ್ ಲೈನ್ ಅಲ್ಲಿ ಆತರ ಸ್ಟೈಲ್ ನಾನು ಬರಿತೀನಿ. ಇದು ನೀವು ಓದ್ಬೇಕಂದ್ರೆ ಇದು ಸ್ವಲ್ಪ ರೊಟೇಟ್ ಮಾಡಿ, ಇದು ಏನೋ ಲೈಟಿಂಗ್ ಏನೋ ರಿಫ್ಲೆಕ್ಷನ್ ಅಲ್ಲಿ ನೀವು ಓದ್ಬೇಕು. ಇಲ್ಲಾಂದ್ರೆ ಮಿರರ್ ಇಮೇಜ್ ಅಲ್ಲಿ ನೀವು ಮಿರರ್ ಇಮೇಜ್ ಆಗಿದೆ ಅಂದ್ರೆ ಅದು ಕರೆಕ್ಟ್ ಅದು ವಿಶುವಲ್ ಆಗಿದೆ. ಓ ಮೈ ಗಾಡ್, ಎಂತೆಂತ ಕಲೆ ಇದೆ ಅಣ್ಣ ನಿಮ್ಮ ಹತ್ರ. ಇನ್ನೊಂದು ಇದು ನಾವೆಲ್ಲರೂ ಹರಿಜಾಂಟಲ್ಲಿ ಬರೀತೀವಿ. ಇದು ಚೈನಾ, ಕೊರಿಯಾದಲ್ಲಿ ವರ್ಟಿಕಲ್ ಬರೀತಾರೆ. ಆತರ ಸ್ಟೈಲೇ ನಮ್ದು ಇಂಗ್ಲಿಷ್ ಅಲ್ಲಿ. 1 ಲೆಟರ್ 1 ಲೆಟರ್ 1 ಲೆಟರ್ 1 ಬೈ ಲೆಟರ್ 1 ಬೈ ಲೆಟರ್ ಕೆಳಗಡೆ, ಆಮೇಲೆ 1 ಬೈ 1 ಲೆಟರ್ ಕೆಳಗಡೆ. ಅದೇ ಆತರ ಸ್ಟೈಲ್. ಕಲಾವಿದ್ರು ನಿಜವಾಗ್ಲೂ ಅದ್ಭುತ ಅಣ್ಣ, ಅದ್ಭುತ. ಇದು ಮಾರ್ಕರ್ ಪೆನ್ ಅಲ್ಲಿ ಬರೀತೀನಿ, ಆಮೇಲೆ ನಾರ್ಮಲ್ ಜೆಲ್ ಪೆನ್ ಅಲ್ಲಿ ಬರೀತೀನಿ, ಆಮೇಲೆ ಬ್ರಷ್ ಅಲ್ಲಿ ಬರೀತೀನಿ, ಪೇಂಟ್ ಬ್ರಷ್. ಇದೆಲ್ಲ ಬರೆದ್ಬಿಟ್ಟು ಏನ್ ಮಾಡಿರಿ? ಇದೆಲ್ಲ ಒಂದು ಕಲೆ ಮಾತ್ರ ಸರ್, ಫಸ್ಟ್ ಕಲೆ ಇದು. ಇದೆಲ್ಲ ಮೈಂಡ್ಗೆ ಎಲ್ಲ ಅದು ಪ್ರಕೃತಿಯ ಬರುತ್ತೆ. ಏನು ಕರೆಕ್ಟ್ ಹೇಳಕ್ಕಾಗಲ್ಲ. ಒಂದೊಂದು ಕಲಾವಿದರಿಗೂ ಒಂದೊಂದು ಟೈಪ್ ಚಿಂತನೆ ಇರುತ್ತೆ. ನನಗೆ ಇದು ಸೆಲ್ಫ ತುಂಬಾ ಇಷ್ಟ. ಅದು ಪ್ರಕೃತಿಯ ದೇವರ ಅನುಗ್ರಹದಲ್ಲಿ ಪ್ರಕೃತಿಯ ಬರುತ್ತೆ. ಆಮೇಲೆ ಇನ್ನೊಂದು ಇದೆಲ್ಲ ಸ್ಟೂಡೆಂಟ್ ಆತ್ಮತೃಪ್ತಿ ಆಗಿದೆ, ಇಷ್ಟ ಆಗಿದೆ ಅಂದ್ರೆ ನಾನು. ಇನ್ನೊಂದು ಇದೆಲ್ಲ ಅವರು ಸ್ಟೂಡೆಂಟ್ಸ್ ಸ್ಕೂಲ್ಗೆ ಹೋಗಿದ್ದಾರೆ ಅಲ್ವಾ, ಸ್ಟೂಡೆಂಟ್ಸ್ ಎಲ್ಲ ಇದು ಅವರು ನೋಡಿದೆ ಅಂದ್ರೆ ಹ್ಯಾಂಡ್ ರೈಟಿಂಗ್ ನಾವೆಲ್ಲರೂ ಚೆನ್ನಾಗಿ ಬರಿಬೇಕು, ಆತರ ಮೈಂಡ್ ಅದು ಬರುತ್ತೆ. ಯಾಕೆಂದ್ರೆ ಇವತ್ತು ಕಾಲದಲ್ಲಿ ಯಾರು ಕೈಯಲ್ಲಿ ಬರೀತೀರ, ಎಲ್ಲ ಸೆಲ್ ಫೋನು ಮೇಲ್ ಎಲ್ಲ ಡಿಜಿಟಲ್ ಹಾಕಿದ್ದಾರೆ. ಅದು ಬ್ರೈನ್ಗೆ ಅದು ವರ್ಕ್ ಆಗಿಲ್ಲ. ನೀವು ಯಾವಾಗಲೂ ಅದು ಕೈಯಲ್ಲಿ ನೀವು ಬರೀತಂದ್ರೆ ಅದು ನಿಮ್ಗೂ ನಿಮ್ಮ ಬ್ರೈನ್ ಅಲ್ಲಿ ಅದು ತುಂಬಾ ರಿಜಿಸ್ಟರ್ ಆಗಿದೆ. ಅದು ಇದು ನೀವು ನೇರ ಕುತ್ಕೊಂಡ್ರೆ ನಾನ್ ನೇರ ನೋಡಿ ನಿಮ್ಮ ಫೇಸ್ ನಗು ಚಿತ್ರವಾಗಿ ನಾನ್ ಚೇಂಜ್ ಮಾಡ್ತೇನೆ, ಬೆಂಕಿಯ ಚಿತ್ರ.
ಆ ತರ ಸ್ಟೈಲ್ ನಾ ಮಾಡ್ತೀನಿ. 10 ನಿಮಿಷ ಆಗಿದೆ ನಿಮ್ದು ಫೇಸ್ಗೆ ಅದು. ಅದೇ ಈಗ ಇಲ್ಲೂ ನೋಡ್ದೆ, ಇಲ್ಲಿ ನೇರ ನೋಡಿ ಭಾವಚಿತ್ರ ವ್ಯಂಗ್ಯ ನೋಡಿ ಇಲ್ಲೆಲ್ಲ ಬೋರ್ಡ್ ಹಾಕಿದ್ರೆ ಹಾ ಏನಿದು ಫ್ರೀ ಆಗಿ ಮಾಡ್ತೀರಾ ಚಾರ್ಜ್ ತಗೊಳ್ತೀರಾ? ಇಲ್ಲ, ಚಾರ್ಜ್ ಒನ್ ಫೇಸ್ 300 ಆಗಿದೆ ಸ್ಟಾರ್ಟಿಂಗ್ ಅದು. ಆಮೇಲೆ ಅದು ಇನ್ನು ಸ್ವಲ್ಪ ಕಲ್ಪನೆ ಮಾಡಿ ಅವರು ಇಂಟ್ರೆಸ್ಟ್ ಇದೆ ಅಂದ್ರೆ, ಕಲ್ಪನೆ ಆಗಿದೆ ಅಂದ್ರೆ ಸ್ವಲ್ಪ ಅದು ಪ್ರೈಸ್ ಅದು ಡಿಫ್ರೆನ್ಸ್ ಆಗಿದೆ. ಸ್ಟಾರ್ಟಿಂಗ್ 300. 300 ಒನ್ ಫೇಸ್ಗೆ. ಒಬ್ಬರಿಗೆ ಒಬ್ರು ಫೇಸ್. ಇದು ಏನು ಇವರು ಇಬ್ಬರು ಬಿಡಿಸ್ಕೊಂಡಿರೋದಾ? ಇದೆಲ್ಲ ಅವರೇ. ಇಬ್ರು ಅವರೇ ನೇರ ಇರ್ತಾರೆ. ಇದು ಅವ್ರಿಗೆ ಕೊಟ್ಬಿಡ್ತೀರಾ ನೀವೇ ಇಟ್ಕೊಳ್ತೀರಾ? ಇದೆಲ್ಲ ಅವರ ಒರಿಜಿನಲ್ ಕಾಪಿ ಅವ್ರಿಗೆ ಕೊಡ್ತೇನೆ. ಇದೆಲ್ಲ ಪ್ರಿಂಟ್ ಔಟ್ ಅದೇ. ಹೌದಾ? ಮಾಡೆಲ್ಗೆ ಎಲ್ಲ ನೋಡ್ಬೇಕು, ಅದಕ್ಕೆ ನಾನು ಹಾಕ್ತೀನಿ. ನೀವು ಹೆಂಗೆ ಇದೇ ರೀತಿ ಪೇಪರ್ ಅಲ್ಲಿ ಬಿಡಿಸ್ತೀರಾ? ಇದು A3 ಸೈಜ್ ಪೇಪರ್, A4 ಸೈಜ್ ಪೇಪರ್. ನಿಮ್ಗೆ ಎಷ್ಟು ದಿನಗಳು ಮಾಡ್ತಾ ಇದ್ದೀರಾ? ಏನು? ಎಷ್ಟು ವರ್ಷಗಳಿಂದ ಎಷ್ಟು ದಿನಗಳಿಂದ? ಇದು ನಾನು ಚಿಕ್ಕ ವಯಸ್ಸಿನಿಂದಲೇ ನಾನು ಮಾತಾಡ್ತೀನಿ. ಅದೇ ನನ್ನ ಅಪ್ಪ ಎಲ್ಲ, ನಾನು ವಿಶ್ವಕರ್ಮ ಬ್ಯಾಕ್ ಗ್ರೌಂಡ್ ಅದು. ಪಾರಂಪರ್ಯದಲ್ಲಿ ಪ್ರಕೃತಿಯ ಬರುತ್ತೆ, ದೇವರ ಅನುಗ್ರಹ ಇರುತ್ತೆ, ಅದೇ ನಾನು ಮಾಡ್ತೀನಿ. ಬೇರೆ ಏನು ಸೀಕ್ರೆಟ್ ಇಲ್ಲ, ಎಲ್ಲರಿಗೂ ಇರುತ್ತೆ. ನಾನು ಅಲ್ಲ, ಈಗ ನೀವು ಪತ್ರಿಕೆಲ್ಲ ಇರ್ತೀವಿ, ವ್ಯಂಗ್ಯ ಚಿತ್ರ ಬರುತ್ತಲ್ಲ ಪತ್ರಿಕೆಯಲ್ಲಿ, ಅಲ್ಲಿಗೆಲ್ಲ ಹೋಗ್ಬೋದಾಗಿತ್ತಲ್ಲ ನೀವು? ಇಲ್ಲ, ಅದು ನನಗೆ ಅದೇನೋ ಅದು ಇಂಟ್ರೆಸ್ಟ್ ಇಲ್ಲ. ನನಗೆ ಅದು ಸ್ವತಂತ್ರ ಬೇಕು. ಎಲ್ಲಿ ಹೋಗಿ ನಾನು ಕೆಲಸ ಮಾಡಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಜೀವನ ನಡೀತಾ ಇತ್ತ ನಿಮ್ಗೆ? ಅದೇ ದೇವರ ಅನುಗ್ರಹದಲ್ಲಿ ಆಗಿದೆ. ಅಂದ್ರೆ ಮದುವೆ ಆಗಿದೆಯಾ? ಅದು ಬೇಡ, ಆಗಿಲ್ಲ. ಬೇಡ ಬೇಡ ಬೇಡ. ಅದಕ್ಕೆ ಸಿಂಪಲ್ ಆಗಿ ಜೀವನ ನಡೆಸ್ತಾ ಇದ್ದೀರಾ? ಕಲಾವಿದರಾಗ್ಬಿಟ್ಟ ಅಲ್ವಾ? ಕಲೆ, ನನ್ನ ಕಲೆ ದೇವರು, ಅದು ಮಾತ್ರ. ಮದುವೆ ಆದ್ರೆ ಕಲಾವಿದ್ರು ಇಲ್ಲ, ಅದು ಬೇಡ ಸರ್. ಅದು ಬೇಡ. ಅದು ಇದೆಲ್ಲ ನೀವು ಬಿಡಿಸಿರೋದಾ? ಇದೆಲ್ಲ ನಾನೇ ಬಿಡಿಸ್ತೀನಿ. ಅದು ನೋಡಿ, ಮದುವೆ ಆಗಿಲ್ಲ ನೀವು, ಆದ್ರೂನು ಎಂತ ಅದ್ಭುತವಾದ ಚಿತ್ರಗಳನ್ನ ಬಿಡಿಸಿದ್ದೀರಿ. ಇವೆಲ್ಲ ರಿಯಲ್ ಫೋಟೋ. ಇದು ಕೃಷ್ಣ ಮತ್ತೆ ಇವರು, ಇದು ರಾಧಾ ಕೃಷ್ಣ, ಆಮೇಲೆ ಯಶೋಧ ಕೃಷ್ಣ. ಅದ್ಭುತವಾಗಿ ಬಿಡಿಸಿದಿರಲ್ಲ ಹಿಂಗೆ. ಇದೆಲ್ಲ ನಾ ಫೋಟೋ ನೋಡಿ, ಅದು ಇದೆಲ್ಲ ನಾನು ಕಂಪ್ಲೀಟ್ ಪೇಂಟಿಂಗ್ ಮಾಡಿ ಆಮೇಲೆ ಸೇಲ್ ಮಾಡ್ತೀನಿ. ಅದಕ್ಕೆ ಇದು ಎಕ್ಸಿಬಿಷನ್ ಅಲ್ಲಿ ಹಾಕಿ ಅಲ್ಲಿ ಸೇಲ್ ಮಾಡಬೇಕು. ಎಕ್ಸಿಬಿಷನ್ ಎಲ್ಲಿ ಯಾವಾಗ ಅದು ನಮ್ಗೆ ಕರೆಕ್ಟ್ ಅದು ಸೂಟ್ ಆಗಿದೆ, ಆ ಎಕ್ಸಿಬಿಷನ್ ಅಲ್ಲಿ ಹಾಕಿ ಸೇಲ್ ಮಾಡ್ತೀನಿ. ಇದುವರೆಗೆ ಸುಮಾರಾಗಿ ಎಷ್ಟು ಎಕ್ಸಿಬಿಷನ್ ಗಳಲ್ಲಿ ಇಟ್ಟಿದ್ದೀರಾ ಇದು? ಇನ್ನು ನಾನು ಬೆಂಗಳೂರಲ್ಲಿ ನಾನು ಇನ್ನೂ ಆಗಿಲ್ಲ. ಬಟ್ ನಿಮ್ಮಂತವ್ರಿಗೆ ಒಂದು ಅವಕಾಶಗಳನ್ನ ಹೆಚ್ಚು ಹೆಚ್ಚು ಅವಕಾಶಗಳನ್ನ ಕೊಡ್ತಾರೆ. ನಿಜವಾಗ್ಲೂ ಇವನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಇವೆಲ್ಲ ನಿಮ್ ಕೈಯಾರೆ ಬಿಡಿಸಿರೋ? ಎಲ್ಲ ಪೆನ್, ಎಲ್ಲ ಕೈಯಲ್ಲಿ, ಏನು ಡಿಜಿಟಲ್ ಏನು ಇಲ್ಲ, ಎಲ್ಲ ಫ್ರೀ ಹ್ಯಾಂಡ್ ಅಲ್ಲಿ. ನಿಮ್ದು ಯಾವ ಊರಣ್ಣ? ಸ್ವಂತ ಊರು? ಸ್ವಂತ ಊರು ಮಧುರೈ, ತಮಿಳ್ನಾಡು. ಇಲ್ಲಿ ಬಂದು 5 ವರ್ಷ ಆಗಿದೆ. 5 ವರ್ಷ? 5 ವರ್ಷ. ಇಲ್ಲೇ ಇದು ಮಲ್ಲೇಶ್ವರಂ, ಆಮೇಲೆ ಇದು ಎಲ್ಲ ಸಂಪಿಗೆ ರೋಡ್. ಅದು ಬಿಟ್ರೆ ಇಲ್ಲಿ ಇನ್ನು ಬೆಂಗಳೂರು ಫುಲ್ ಇರ್ತೇನೆ. ನನಗೆ ಬೆಂಗಳೂರು ಪೂರ್ತಿ ಎಲ್ಲ. ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಈ ರೀತಿ ಚಿತ್ರಗಳು ಬೇಕು, ಅವ್ರದೇ ಒಂದು ವ್ಯಂಗ್ಯ ಚಿತ್ರ ಬೇಕು ಅಂದ್ರೆ ಮಾಡ್ಕೊಡ್ತೀನಿ. ಅದೇ ಇದು ನನ್ನ ನಂಬರ್ಗೆ ಅವ್ರು ಕಾಲ್ ಮಾಡಿತಂದ್ರೆ ನಾನೇ ಎಲ್ಲ ಹೇಳ್ತೀನಿ. ನಂಬರ್ ಇಲ್ಲೇ ಆಯ್ತಾ? ಇದೇ ಕಾಲ್ ಮಾಡ್ಬೇಕು, ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡಿತಂದ್ರೆ ನಾನು ಕರೆಕ್ಟ್ ಆನ್ಸರ್ ಕೊಡ್ತೀನಿ. ಈ ರೀತಿ ಅವ್ರ ಚಿತ್ರಗಳನ್ನ ಬಿಡಿಸ್ಕೊಡ್ತೀನಿ. ಹೌದು. ಒಂದು ಚಿತ್ರಕ್ಕೆ 300 ರೂಪಾಯಿ ಅಷ್ಟೇ ಚಾರ್ಜ್. ಅದು ಚಾರ್ಜಸ್ ಡಿಫ್ರೆಂಟ್ ಆಗಿದೆ. ಕಸ್ಟಮರ್ಗೆ ಅದು ಡಿಫ್ರೆಂಟ್ ಅದು ಹೇಳ್ತಾರೆ. ಅದಕ್ಕೆ ಆ ಥರ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಅದು ಡಿಫ್ರೆಂಟ್ ಪ್ರೈಸ್ ಬರುತ್ತೆ. ಇಲ್ಲ, ಇದು ಅದು ಪರ್ಸನಲ್ ಅದು ಕಲರ್ ಇದೆ. ಅದು ಕಲರ್ಗೆ ಇದು ಬ್ಲಾಕ್ ಅಂಡ್ ವೈಟ್ಗೆ 10 ಮಿನಿಟ್ಸ್ ಆಗಿದೆ.
ಕಲರ್ಗೆ 1/2 hour ಆಗಿದೆ. ಕಲರ್ಗೆ ಎಷ್ಟು ಚಾರ್ಜ್ ಮಾಡಿದ್ರೆ? ಅದು ಕಲರ್ ಡಿಫ್ರೆಂಟ್ ಪ್ರೈಸ್ ಅದು. ಹೌದಾ? ಡಿಫ್ರೆಂಟ್ ಪ್ರೈಸ್ ಅದು ಹೇಳಕ್ಕಾಗಲ್ಲ. ಅದು ಒಬ್ರು ಅದು ಸ್ಟೈಲ್ ಅಲ್ಲಿ ಕೇಳ್ತಾರೆ, ಅದಕ್ಕೆ ಆ ತರ ಸ್ಟೈಲ್ ಅಲ್ಲಿ ನಾನು ಮಾಡ್ತೀನಿ. ಬ್ಲಾಕ್ ಅಂಡ್ ವೈಟ್ ಮಾಡ್ತಿದ್ರೆ ಓನ್ಲಿ 300 ಇಲ್ಲ, ಸ್ಟಾರ್ಟಿಂಗ್ 300. ಏನು ಫಿಕ್ಸ್ ಎಲ್ಲ ಇಲ್ಲ, ಏನು ರೇಟ್ ಎಲ್ಲ ಫಿಕ್ಸ್ ಎಲ್ಲ ಇಲ್ಲ. ಇದು ಕಲಾವಿದರು ಅವರು ಯಾವ್ದು ಸ್ಟೈಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವರೇ ಡಿಸೈಡ್ ಮಾಡ್ತಾರೆ ಪ್ರೈಸ್ ಎಲ್ಲ. ಯಾವ ಏರಿಯಾ ಊರು? ಇಲ್ಲಿ ಇದೆ ಎಲ್ಚೆನಲ್ಲಿ, JP ನಗರ್ ಪಕ್ಕದಲ್ಲಿ. ಮನೆ ಮಾಡ್ಕೊಂಡಿದ್ದೀರಿ? ಹಾ, ಬಾಡಿಗೆ ಮನೆನಾ? ಇಲ್ಲ ಬಾಡಿಗೆ ಅದು. ಬಾಡಿಗೆ ಮನೆ. ಇಲ್ಲಿ ಏನು ಅಣ್ಣ ತಮ್ಮಂದಿರ ಇದ್ದಾರೆ, ನೀವು ಒಬ್ರೇನಾ? ನಾನು ಒಬ್ರೇ. ಇರೋವರೆಗೂ ಅಂದ್ರೆ ವಯಸ್ಸಿರೋವರೆಗೂ ಗಟ್ಟಿಮುಟ್ಟ ಇರೋವರೆಗೂ ದುಡಿತಾರೆ, ಆಮೇಲೆ ದೇವರು, ಆಮೇಲೆ ಮಾತ್ರ ಇಲ್ಲ, ಯಾವಾಗಲೂ ದೇವರ ಅನುಗ್ರಹ ಮಾತ್ರ. ನಾನು ದೇವರ ಮೇಲೆ ಮಾತ್ರ ನಂಬಿಕೆ ಇರ್ತದೆ. ದೇವರ ನಂಬಿಕೆ ಇರ್ತದೆ. ದೇವರದೇ ನನಗೆ. ಮದುವೆ ಆಗ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ನನ್ನ ತಾಯಿ ತಂದೆ ಅವರೇ ನಿಜವಾಗಿ ದೇವರು. ಆಮೇಲೆ ಅವರು ಇಲ್ಲ, ಈಗ ಇಲ್ಲ, ಆದರೆ ಇರ್ತಾರೆ, ಒಳಗಡೆ ಇರ್ತಾರೆ. ಹೊರಗೆ ಇಲ್ಲ. ದೇಹ ಹೋಗಿದೆ, ಅವರ ಆತ್ಮ ಇರುತ್ತೆ ಅಷ್ಟೇ. ಅವರ ಆತ್ಮ. ನೀವು ಎಷ್ಟು ಜನ ಮಕ್ಕಳು ತಂದೆ ತಾಯಿಗಳಿಗೆ? ಏನು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು? ನನಗೆ ಏನೋ 3 ಸಿಸ್ಟರು, 2 ಬ್ರದರು. ಎಲ್ಲರೂ ಮದುವೆ ಆಗಿ ಎಲ್ಲರೂ ಅವರವರೇ ಸೆಟ್ಲ್ ಆಯ್ತು, ಫ್ಯಾಮಿಲಿ ಇರ್ತಾರೆ. ನಾನ್ ಮಾತ್ರ ನನಗೆ ಖುಷಿ ಆಗಿದೆ. ಅದು ನನಗೆ ಎಲ್ಲ ಪ್ರಕೃತಿ ಮೇಲೆ, ದೇವರ ಮೇಲೆ, ಎಲ್ಲ ಇದು ಕಲೆ ಮೇಲೆ ತುಂಬಾ ಇಷ್ಟ ಆಯ್ತಂದ್ರೆ ನನ್ನ ಎಲ್ಲ ಇದೆ, ಕೆಲಸ ಎಲ್ಲ ಇದೆ, ಕೆಲಸ ಇದೆ. ಇದರಲ್ಲೇ ದೇವ್ರ ಕಾಣ್ತಾ ಇದ್ದೀವಿ. ಅದೇ ನಿಜ. ಸುಖದವಾದ ಕೆಲಸ ನೋಡಿದಾಗ ನಿಮ್ಮ ನೋಡಿದಾಗ ನನಗೆ ಹಂಗೆ ಅನಿಸಿತ್ತು, ಏನೋ ವಿಶೇಷವಾದಂತ ವ್ಯಕ್ತಿ ಅಂತ ಅನಿಸ್ತು ನನಗೆ. ಹೌದಾ? ಈ ರೀತಿ ನಾನು ಆಲ್ಮೋಸ್ಟ್ ಎಲ್ಲೂ ನೋಡಿಲ್ಲ. ಅದೇ ಇದು ತುಂಬಾ ರೇರ್. ಅದು ತುಂಬಾ ರೇರ್. ಓಕೆ, ನಿಮ್ಗೆ ಪತ್ರಿಕೆಗಳಲ್ಲಿ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಟೆಲಿವಿಷನ್ಗಳಲ್ಲಿ ಅವಕಾಶಗಳು ಸಿಕ್ಕಿದ್ರೆ ಓದಿರಾ? ಅದು ನಾನು ಮಿಮಿಕ್ರಿ ಆರ್ಟಿಸ್ಟ್. ನನಗೆ ಗೊತ್ತು, ಮೀಡಿಯಾ ಎಲ್ಲ ಪ್ರೊಫೆಷನಲ್ ಎಲ್ಲ ನಾನು ಮಾಡ್ತೇನೆ. ಅದು ಯಾವಾಗ ಅದು ಕರೆಕ್ಟ್ ಚಾನ್ಸ್ ಇರುತ್ತೆ, ಅದು ಒಳ್ಳೆ ಚಾನ್ಸ್ ಅಂದ್ರೆ ನಾನು ಅಲ್ಲಿ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಕೇಳಿಸ್ಕೊಂಡ್ರಲ್ಲ, ಟಿವಿಯವರಾಗಿರ್ಬಹುದು ಅಥವಾ ಯಾರೇ ಆಗಿರ್ಬೋದು, ಮಾಧ್ಯಮದವರು ನಂಬರನ್ನ ಸಂಪರ್ಕಿಸಿರೋಣ. ನನಗಂತೂ ಒಬ್ಬ ವಿಶೇಷವಾದಂತ ವ್ಯಕ್ತಿ ಅಂತ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿ ಹಾಕಿದ್ದೀನಿ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ.